ಇದು ಜಾವಾ ಬಾಳೆಹಣ್ಣು. ಆ್ಯಕ್ಚುಲಿ ನಾವು ಇದನ್ನು ಹಣ್ಣಾಗೋದಕ್ಕೂ ಮುಂಚೆನೇ ಕುಯ್ದಿದ್ದೀವಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ನೋಡಿ, ಪೂರ್ತಿ ಹಣ್ಣಾದರೆ ಈ ರೀತಿ ಇರುತ್ತೆ. ನೀವು ಗೂಗಲಲ್ಲೆಲ್ಲ ಹುಡುಕಿದ್ರೆ ನಿಮಗೆ ಇದರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಜಾವಾ ಅಥವಾ ಬ್ಲೂ ಅಂತ ನೀವು ಸರ್ಚ್ ಮಾಡಿ ನೋಡಿ, ಬ್ಲೂ ಬನಾನಾ ಅಂತ ಸಿಗುತ್ತೆ. ನಮ್ಮಲ್ಲಿ ಗಿಡ ಹಾಕಿದ್ದು ಒಂದು ಗಿಡ ಫುಲ್ ಗೊನೆ ಬಿಟ್ಟಿತ್ತು, ಗಿಡ ಬಗ್ಗಿತ್ತು ಅಂದ್ಬಿಟ್ಟು ನಾವು ಗೊನೆ ಇನ್ನೇನು ಹಾಳಾಗುತ್ತೆ ಅಂತ ಕುಯ್ದು, ಬಟ್ ದೊಡ್ಡದಿತ್ತು ಗೊನೆ. ಕುಯ್ದು ಒಳಗೆ ಹೇಗಿರುತ್ತೆ, ಒಳಗೆ ಏನಾರು ಕಲರ್ ಚೇಂಜ್ ಇರುತ್ತಾ ಅಂತ ಕಟ್ ಮಾಡಿದೋ, ಬಟ್ ಒಳಗಡೆ ಏನು ಕಲರ್ ಆ ರೀತಿ ಏನು ಚೇಂಜ್ ಇರಲಿಲ್ಲ. ಒಳಗಡೆ ಎಲ್ಲ ವೈಟೇ ಇತ್ತು, ಸಿಪ್ಪೆ ಮಾತ್ರ ಲೈಟಾಗಿ ಬ್ಲೂ ಆಗಿತ್ತು. ಇನ್ನು ಕಂಪ್ಲೀಟ್ ಬ್ಲೂ ಆಗಿರಲಿಲ್ಲ, ಯಾಕಂದರೆ ನಾವು ಅದಕ್ಕೂ ಮುಂಚೆ ಕುಯ್ದು. ಬಟ್ ಫುಲ್ಲು ಬ್ಲೂ ಆಗಿಬಿಟ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ನೋಡಲಿಕ್ಕೇ. ಬಟ್ ಇದು ಕಟ್ ಮಾಡುವಾಗಂತೂ ಫುಲ್ಲು ವನಿಲಾ ಫ್ಲೇವರ್ ಸ್ಮೆಲ್ ಬರ್ತಿತ್ತು. ನಾನಂತೂ ಕಟ್ ಮಾಡಿದ್ಮೇಲೆ ಒಂದು ಬಜ್ಜಿ ಮಾಡಿ ತಿಂದು ನೋಡೋಣ ಅಂತ ತಿಂದು, ಒಳ್ಳೆ ಟೇಸ್ಟ್ ಇತ್ತು. ಎಣ್ಣೆಗೆ ಹಾಕಿ ಫ್ರೈ ಮಾಡುವಾಗಲೂ ಕೂಡ ವನಿಲಾ ಸ್ಮೆಲ್ ಬರ್ತಾಯಿತ್ತು. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ.